ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ದೈಹಿಕ ಶಿಕ್ಷಕನ ಬೆಳಗಿನ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ಒಂದು ಯೂಟ್ಯೂಬ್ ಕ್ಲಾಸಿಗೆ ನಿಮಗೆಲ್ಲರೂ ಸ್ವಾಗತವನ್ನು ಬಯಸ್ತಾ, ಮೊದಲನೇದಾಗಿ ನಿಮಗೆ ರಾಷ್ಟ್ರೀಯ ಭಾವೈಕ್ಯತೆ ಅಧ್ಯಾಯದ ಬಗ್ಗೆ, ಅದರಲ್ಲಿ ಬರ್ತಕ್ಕಂತಹ ರಾಷ್ಟ್ರಧ್ವಜದ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿದೆ, ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಮತ್ತೆ ಕೋಮು ಸೌಹಾರ್ದತೆ ಇವೆಲ್ಲವೂ ಸಮೇತ ಬರ್ತಾವ ನೋಡಿ. ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರ ನೀತಿ ಸಂಹಿತೆ ಬಗ್ಗೆ ಎಲ್ಲ ಬರುತ್ತೆ. ಅದರಲ್ಲಿ ಮೇನ್ ಇವತ್ತು ನಾವು ರಾಷ್ಟ್ರಧ್ವಜದ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ, ಪ್ರಪಂಚದ ಅಧಿಕೃತ ಪ್ರತಿಯೊಂದು ದೇಶವೂ ಸಮೇತ ತನ್ನದೇ ಆದಂತಹ ರಾಷ್ಟ್ರಧ್ವಜವನ್ನ ಹೊಂದಿರ್ತದೆ. ತನ್ನ ದೇಶಕ್ಕೆ ಯಾವುದೇ ಒಂದು ರಾಷ್ಟ್ರೀಕೃತವಾದಂತಹ ಒಂದು ದೇಶ ತನ್ನದೇ ಆದಂತಹ ಒಂದು ರಾಷ್ಟ್ರ ಧ್ವಜ ಇರ್ತದೆ, ರಾಷ್ಟ್ರ ಗೀತೆ ಇರ್ತದೆ, ಹಾಗೆ ರಾಷ್ಟ್ರದ ಒಂದು ಪಕ್ಷಿ ಅಥವಾ ಪ್ರಾಣಿ ಅಥವಾ ಮತ್ತೆ ಫ್ಲಾಗ್, ಆ ಜೊತೆಗೆ ರಾಷ್ಟ್ರೀಯ ಮರ ಇದೆ. ಹೀಗೆ ಒಂದೊಂದು ಪ್ರತಿಯೊಂದು ಸಮೇತ ನಾವು ತನ್ನದೇ ಆದಂತಹ ದೇಶ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದ ತಗೊಳ್ಳಿ, ನಮ್ದು ರಾಷ್ಟ್ರೀಯ ಗೀತೆ ಆಗಿ ಜನಗಣ ಮನ ಅಂತಕ್ಕಂಥದ್ದು ರವೀಂದ್ರನಾಥ್ ಟಾಗೋರ್ ಬರೆದಿರ್ತಕ್ಕಂಥದ್ದು. ಹಾಗೆಯೇ ರಾಷ್ಟ್ರೀಯ ಕ್ರೀಡೆಯಾಗಿ ಹಾಕಿ ಇದೆ, ರಾಷ್ಟ್ರೀಯ ಪಕ್ಷಿಯಾಗಿ ನವಿಲಿದೆ, ರಾಷ್ಟ್ರೀಯ ಪ್ರಾಣಿಯಾಗಿ ಹುಲಿ ಇದೆ, ಹಾಗೆ ರಾಷ್ಟ್ರ ಮರವಾಗಿ ಆಲದ ಮರ ಇದೆ. ಹೀಗೆ ತನ್ನದೇ ಆದಂತಹ ನಮ್ಮ ದೇಶದ ರಾಷ್ಟ್ರ ಒಂದು ಭಾವೈಕ್ಯತೆಯನ್ನು ಕೂಡಿದೆ. ಅದರಲ್ಲಿ ರಾಷ್ಟ್ರಧ್ವಜ ಇರೋದಾದ್ರೆ ಮಕ್ಕಳೇ, ಈ ಒಂದು ನಮ್ಮ ರಾಷ್ಟ್ರಧ್ವಜವನ್ನ ನಮ್ಮ ಈಗಿನ ನಮ್ಮ ನೆರೆಯ ರಾಜ್ಯದ ಆಂಧ್ರ ಪ್ರದೇಶದವರಾದಂತಹ ಪಿಂಗಾಲಿ ವೆಂಕಯ್ಯನವರು ರಚಿಸಿದರು. ಪಿಂಗಾಲಿ ವೆಂಕಯ್ಯನವರು ರಚಿಸ್ತಾರೆ. ಅದು ಸುಮಾರು 30 ಮಾದರಿಯ ಧ್ವಜಗಳನ್ನು ತಯಾರಿಸಿರ್ತಕ್ಕಂತಹ ಅವರದೇ ಆದಂತಹ ಮನ ಜಾತಕಮು ಎಂಬ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ. ಯಾವುದಪ್ಪ ಅಂತಂದ್ರೆ ಅವರದೇ ಕೃತಿಯಾದಂತಹ ಮನ ಜಾತಕಮು. ಸುಮಾರು ಈ ಮನ ಜಾತಕಮು ಅಂತಕ್ಕಂಥದ್ದು 1916ರಲ್ಲಿ ಮಕ್ಕಳೇ, 1916ರಲ್ಲಿ ಪಿಂಗಾಲಿ ವೆಂಕಯ್ಯನವರು ಸುಮಾರು 30 ಮಾದರಿಯ ಧ್ವಜಗಳನ್ನು ತಯಾರಿಸಿದರೆ ಅದರಲ್ಲಿ ನಮ್ಮದು ಒಂದು, ಅದು ಮನ ಜಾತಕಮು ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಪ್ರಕಟಿಸಲಾಗಿದೆ. ಹೀಗೆ ವೆಂಕಯ್ಯನವರು ಯಾವಾಗಪ್ಪ ಅಂತಂದ್ರೆ ರಚನೆ ಮಾಡಿದ್ರು 16ರಲ್ಲಿ. ಅದು ಅಧಿಕೃತವಾಗಿದ್ದು, ನಮ್ಮ ರಾಷ್ಟ್ರಧ್ವಜ ಅಧಿಕೃತವಾಗಿದ್ದು ಜುಲೈ 22, 1947. ಇದೇ ತಿಂಗಳು ಮಕ್ಕಳೇ, ಜುಲೈ 22, 1947ರಂದು. ನಿಮಗೆ 8ನೇ ತರಗತಿಯಲ್ಲಿ ಈ ವಿಚಾರ ಗೊತ್ತು. ರಾಷ್ಟ್ರಧ್ವಜವನ್ನ ರಚನೆ ಮಾಡಿದ್ದು ಯಾರು ಎಂದು ಅಧಿಕೃತವಾಗಿ ಅಂಗೀಕರಿಸಲ್ಪಟ್ಟಿದ್ದು. ಆದ್ರೂ ಸಮೇತ ನಿಮಗೆ 9ನೇ ತರಗತಿ ಸ್ವಲ್ಪ ವಿಚಾರ ಹೇಳ್ಬೇಕಂದ್ರೆ, ಈ ರಾಷ್ಟ್ರಧ್ವಜಕ್ಕೆ ಪ್ರೇರಣೆ ನೀಡಿದಂತಹ ಒಂದು ಪ್ರಖ್ಯಾತವಾದಂತಹ ಒಂದು ಸಮರ ಅಂತ ಹೇಳ್ಬೋದು. ಆ ಸಿಪಾಯಿ ದಂಗೆ ಏನ್ ಹೇಳ್ತೀರಾ ನೀವು, ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೀರಲ್ಲ, ಅದು 1857ರಲ್ಲೇ ಅದು ಬಂತು. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಅಂತಕ್ಕಂಥದ್ದು. ಆ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ದಂಗೆ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನ ಬೆಳವಣಿಗೆಗೆ ಹೆಚ್ಚಿಸಲು ಪ್ರೇರಣೆ ನೀಡಿತು. ಅಂತಹ ಸಂದರ್ಭದಲ್ಲಿ ರಾಷ್ಟ್ರ ಪ್ರೇಮದ ಪ್ರತೀಕವಾಗಿ ರಾಷ್ಟ್ರಧ್ವಜ ಬೇಕೇ ಬೇಕು, ಅವ ತಯಾರು ಮಾಡಲೇಬೇಕು ಅಂತಕ್ಕಂಥ ಒಂದು ಅವರ ಒಂದು ದೇಶ ಆಗಿತ್ತು, ಒಂದು ಉದ್ದೇಶ ಆಗಿತ್ತು.
ಅಂತಹ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಆಗಸ್ಟ್ 7, 1906ರಂದು ರಚನೆ ಮಾಡಿದರು. 1907ರಲ್ಲಿ 1906 ಆಗಸ್ಟ್ 7ರಲ್ಲಿ ಆಗಸ್ಟ್ 7ರಂದು ಕಲ್ಕತ್ತಾದ ಪಾರ್ಸ್ಗಾಬಾದ ಒಂದು ಚೌಕದಲ್ಲಿ ಆರೋಹಣ ಮಾಡಲಾಯಿತು. ಅದೇ ಮಧ್ಯದಲ್ಲಿ ಒಂದೇ ಮಾತರ ಅಂತಕ್ಕಂಥ ಒಂದು ವಾಕ್ಯ ಇತ್ತು. ಇದು 1907ರಲ್ಲಿ ಸಮೇತ ಈ ಸಚೇಂದ್ರ ಪ್ರಸಾದ್ ಬೋಸ್ ಹಾಗೂ ಸುಕುಮಾರ ಮಿತ್ತ ಎಂಬುವರಿಂದ ವಿನ್ಯಾಸಲ್ಪಟ್ಟಿತ್ತು. ಆಗಸ್ಟ್ 7, 1906ರಂದು 1907ರಲ್ಲಿ ಸಚೇಂದ್ರನಾಥ ಪ್ರಸಾದ್ ಹಾಗೂ ಸುಕುಮಾರ ಮಿತ್ರ ಎಂಬುವರಿಂದ ವಿನ್ಯಾಸ ಒಳಪಟ್ಟಿತ್ತು. ಈ ರಾಷ್ಟ್ರಧ್ವಜವನ್ನ ಮೇಡಮ್ ಕಾಮ ಹಾಗೂ ಇತರ ಕ್ರಾಂತಿಕಾರಿಗಳು ಆರೋಹಣ ಮಾಡಿದರು. ಅಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಓಂ ರೂಲ್ ಚಳುವಳಿಯ ನೇತಾರರು ನಿಮಗೆ ಗೊತ್ತು ಯಾರು? ಅನಿಬೆಸೆಂಟ್. ಆ ಅನಿಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕ್ ಅವರು ಮತ್ತೆ 3ನೇ ರಾಷ್ಟ್ರಧ್ವಜವನ್ನ ನಿರ್ಮಾಣ ಮಾಡ್ತಾರೆ. ಅವಾಗ ಆ ಸಂದರ್ಭದಲ್ಲಿ 1921ರಲ್ಲಿ ಅಂದಿನ ಬೇಜಾವಾಡ, ಇಂದಿನ ವಿಜಯವಾಡದಲ್ಲಿ ಅಲ್ಲಿ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಭೆ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ವೆಂಕಯ್ಯನವರು ಹಸಿರು ಕೆಂಪು ಪಟ್ಟಿ ಮತ್ತು ನೂಲುವ ಚರಕವಿರ್ತಕ್ಕಂಥ ಒಂದು ಧ್ವಜವನ್ನು ನಿರ್ಮಿಸಿದರು. ಹಸಿರು ಕೆಂಪು ಪಟ್ಟಿ ಅವಾಗ ಇದ್ದಿದ್ದು, ಹಸಿರು ಕೆಂಪು ಪಟ್ಟಿ ಇತ್ತು. ಅದರ ಮಧ್ಯದಲ್ಲಿ ಏನಿತ್ತು? ನೂಲುವ ಒಂದು ಚರಕ ಇತ್ತು. ಆದರೆ ಇದೇನಾಯ್ತು ಮುಂದೆ 1931ರಲ್ಲಿ 31ರಲ್ಲಿ ಅವಾಗ ಆ ಒಂದು ಸಮಯದಲ್ಲಿ ರಾಷ್ಟ್ರದ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟವಾಗಿದೆ. ಆ ಒಂದು ಸಮಯ ಹೆಂಗಪ್ಪ ಅಂತಂದ್ರೆ ಅದೇ ವರ್ಷದಲ್ಲಿ ಕರಾಚಿಯಲ್ಲಿ, ಅಂದ್ರೆ ಈಗಿನ ಪಾಕಿಸ್ತಾನದಲ್ಲಿದೆ, ಆ ಸ್ಥಳದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಸಭೆಯ ರಾಷ್ಟ್ರಕ್ಕೆ ಧ್ವಜವೊಂದು ಪ್ರಾಮುಖ್ಯತೆಯನ್ನು ಬಲವಾಗಿ ಸಮರ್ಥಿಸಿತು. ಇದರಿಂದಾಗಿ ಧ್ವಜ ರಚನಾ ಸಮಿತಿ ರಚಿಸಲಾಯಿತು. ಒಂದು ರಚನೆ ಮಾಡಿದ್ರು, ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಧ್ವಜ ಸಮಿತಿ ಹೀಗೆ ಇರಬೇಕು, ಅವರು ಹೇಳಿದ ಒಂದು ಕ್ರಮಬದ್ಧವಾಗಿ ಇರಬೇಕು ಅಂತ. ಅಂತಹ ಸಂದರ್ಭದಲ್ಲಿ 1931ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಂತಕ್ಕಂಥದ್ದು ಅಲ್ಲಿ ಸಭೆ ಸೇರಿದಾಗ ಧ್ವಜದಲ್ಲಿ 3 ಬಣ್ಣಗಳಿಂದ ಕೂಡಿರತಕ್ಕಂತಹ ಒಂದು ಧ್ವಜ ರಚನೆ ಆಗ್ಬೇಕಂತ ಹೇಳಿದ್ರು. 3 ಬಣ್ಣ ಜೊತೆಗೆ ಮಧ್ಯದಲ್ಲಿ ಚರಕವನ್ನು ಹೊಂದಿರಬೇಕು ಇದು ಎಂದು ತೀರ್ಮಾನಿಸಲಾಯಿತು. 3 ಬಣ್ಣ ಇರಬೇಕು, ಅದು 3 ಸಮಗ್ರಾತ್ರದ ಪಟ್ಟಿಯನ್ನೇ ಒಳಗೊಂಡಿರಬೇಕು. ಮೇಲಿನ ಪಟ್ಟಿ ಕೇಸರಿ ಬಣ್ಣದ್ದೇ ಆಗಿರಬೇಕು, ಕೆಳಗಿನ ಪಟ್ಟಿ ಹಸಿರು ಆಗಿರಬೇಕು, ಮಧ್ಯದಲ್ಲಿ ಬಿಳಿ ಪಟ್ಟಿ ಬರಬೇಕು ಅಂತ ಅಂದ್ಬಿಟ್ಟು ಅವತ್ತು ರಚನೆ ಆಯಿತು. ಕೇಸರಿ, ಬಿಳಿ, ಹಸಿರು. ಆದರೆ ಈ ಮಧ್ಯದಲ್ಲಿ ಚರಕ, ನೂಲುವ ಚರಕ ಇರಬೇಕು ಅಂತ ಅಂದ್ಬಿಟ್ಟು ಅವತ್ತು ಡಿಸೈಡ್ ಆಯ್ತು ನೋಡಿ. ಹೀಗೆ ಈ ಒಂದು ಚರಕವನ್ನ ಮಧ್ಯದಲ್ಲಿ ಹೊಂದಿರಬೇಕಂತ ಹೇಳಿದ ನಂತರ ಬಿಳಿ ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಒಂದು ಪ್ರಪ್ರಥಮ ಬಾರಿಗೆ ಆ ಒಂದು 1931ರಲ್ಲಿ ನಡೆದಂತಹ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯಲ್ಲಿ ಸಭೆಯನ್ನು ಸೇರಿದು ಧ್ವಜವನ್ನು ರಚನೆ ಮಾಡಿದರು. ಅದು ಮುಂದೆ ರಾಷ್ಟ್ರ ಧ್ವಜವಾಗಿ ಪರಿಣಮಿಸಿತು. ಅದು ಹೆಂಗಪ್ಪ ಅಂತಂದ್ರೆ ಅಧಿಕೃತವಾಗಿ ಈಗ ಆ ಒಂದು ಚರಕವನ್ನ ಬದಲಾಗಿ ಸಾರಾನಾಥದ ಅಶೋಕ ಚಕ್ರವರ್ತಿಯ ಒಂದು ಚಕ್ರವನ್ನ ಸೇರಿಸಬೇಕು ಅಂತಂದ್ಬಿಟ್ಟು ತೀರ್ಮಾನ ಮಾಡಿತು. ಮುಂದೆ ರಾಷ್ಟ್ರದ ಚರಕ ಸರಿಯಾಗಲ್ಲ, ಅದು ಮುಂದೆ ಯಾವಾಗಪ್ಪ ಅಂತಂದ್ರೆ 1947 ಜುಲೈ 22ರಂದು
ಕೇಸರಿ ಬಿಳಿ ಹಸಿರು ಬಣ್ಣ ಪಟ್ಟಿ ಒಳಗೊಂಡು ಮಧ್ಯದಲ್ಲಿ ಬಿಳಿ ಪಟ್ಟಿಯಲ್ಲಿ ಅಶೋಕ ಚಕ್ರ ಹೊಂದಿರಬೇಕು. ಅದೇ ಇವತ್ತಿನ ತ್ರಿವರ್ಣ ಧ್ವಜ ಅಂತ ಅಂದ್ಬಿಟ್ಟು ಭಾರತ ರಾಷ್ಟ್ರ ಧ್ವಜವನ್ನು ಅಂಗೀಕರಿಸಿದಂತಹ ದಿನ. ಅಂಗೀಕರಿಸಲಾಯಿತು. ಇದು ರಾಷ್ಟ್ರ ಧ್ವಜದ ಹಿನ್ನೆಲೆ ಮಕ್ಕಳು. ಅರ್ಥ ಆಯ್ತು ಅನ್ಕೊಂಡಿದ್ವಿ. ಮೊಟ್ಟ ಮೊದಲು ಈ ರಾಷ್ಟ್ರ ಧ್ವಜವನ್ನು ಪ್ರೇರೇಪಿಸಿದ್ದು ಅಥವಾ ರೂಪಿಸಿದ್ದು ರಚನೆ ಮಾಡಿದಂತ ಆಂಧ್ರ ಪ್ರದೇಶದವರಾದಂತಹ ಪಿಂಗಾಲಿ ವೆಂಕಯ್ಯನವರು. ಅವರದೇ ಒಂದಾದಂತಹ ಮನುಜಾತಕಮು ಅಂತಕ್ಕಂತಹ ಸುಮಾರು 1916 ಈ ಒಂದು ಗೀತೆಯನ್ನ ಬರೆದಿದ್ದಾರೆ. ಸಾರಿ, ಧ್ವಜವನ್ನ ನಿರ್ಮಿಸಿದ್ದಾರೆ. ಆ ಧ್ವಜಕ್ಕೆ, ತಮ್ಮ ರಾಷ್ಟ್ರ ಧ್ವಜಕ್ಕೆ ಹೀಗೆ ಇರಬೇಕು, ಇಂತಿಷ್ಟೇ ಇರಬೇಕು ಅಂತಕ್ಕಂಥ ಒಂದು ನಿಯಮ ಇದೆ. ನಮ್ಮ ನಿಯಮ ಏನಿದೆಪ್ಪ ಅಂತಂದ್ರೆ 3:2 ನಿಯಮ. ಅಂದ್ರೆ 3:2 ಪ್ರಮಾಣ 3 ಉದ್ದ ಇತ್ತು ಅಂದ್ರೆ ಅಗಲ 2 ಇರಬೇಕು. 3:2 ಉದ್ದ ಅಗಲ ಇರಬೇಕು ಅಂತ. ಹೀಗೆ 1852 ಸಿಪಾಯಿ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರೇರಣೆ ನೀಡಿತು. ಆದ ನಂತರ 1906 ಆಗಸ್ಟ್ 7 ಯಾರ್ಯಾರಪ್ಪ ಅಂತಂದ್ರೆ ಸುಚಿತ್ರ ಪ್ರಸಾದ್ ಮತ್ತು ಸುಕುಮಾರ ಮಿತ್ರ ಅವರಿಂದ ಕೋಲ್ಕತ್ತಾದ ಪಾಸಿಘಾಟ್ನಲ್ಲಿ ಒಂದು ಧ್ವಜ ನಿರ್ಮಾಣವಾಯಿತು. ನಂತರ ಇದೇ ಧ್ವಜ 1921 ಗಾಂಧೀಜಿಯವರ ನೇತೃತ್ವದಲ್ಲಿ ಹಸಿರು ಕೆಂಪು ಪಟ್ಟಿ ಇರಬೇಕು, ನೂಲುವ ಚರಕ ಇರಬೇಕು ಅಂತ ಹೇಳಿದರು. ಆದ್ರೆ 1931 ಹಸಿರು ಕೆಂಪು ಪಟ್ಟಿ 2 ಬೇಡ, 3 ಬಣ್ಣ ಇರಬೇಕು, ಅದು ಕೇಸರಿ ಬಿಳಿ ಹಸಿರೇ ಇರಬೇಕು, ಮಧ್ಯದ ಚರಕ ಇರಬೇಕು ಅಂತಂದ್ಬಿಟ್ಟು ಹೋಮ್ ರೂಲ್ ಚಳುವಳಿ ನೇತಾರರು ಅನ್ಬೇಸೆಂಟ್ ಅವರು ಹಾಗೂ ಲೋಕಮಾನ್ಯ ತಿಲಕ್ರವರು ಈ ರೀತಿ ಪ್ರೇರಣೆ ನೀಡಿದರು. ಆದರೆ ಕೊನೆಯದಾಗಿ 1947 ಜುಲೈ 22 ಅಧಿಕೃತವಾಗಿ ರಾಷ್ಟ್ರಧ್ವಜ ಅಂತಕ್ಕಂಥದ್ದು ನಿರ್ಮಾಣವಾಯಿತು. ಹೀಗೆ ಮೇಯ್ನು ರಾಷ್ಟ್ರಧ್ವಜ ಅಂತ ನಿಮಗೆ ಗೊತ್ತಾಯ್ತು. ಯಾವ್ಯಾವ ಬಣ್ಣ ಅಂತಂದ್ರೆ ಕೇಸರಿ ಬಣ್ಣ, ಬಿಳಿ ಬಣ್ಣ ಮತ್ತು ಹಸಿರು ಹಾಗೂ ಚಕ್ರ. ಯಾವ ಚಕ್ರ? ಧರ್ಮ ಚಕ್ರ. ಓಕೆ, ಕೇಸರಿ ಅಂತಕ್ಕಂಥದ್ದು ಯಾಕೆ ಬಣ್ಣವನ್ನ ಅದನ್ನೇ ಸೂಚಿಸಿದ್ರು ನಮ್ಮ ದೇಶದಲ್ಲಿ ಅಂತಂದ್ರೆ, ಕೇಸರಿ ಬಣ್ಣ ಬಹಳ ತ್ಯಾಗದ ಸಂಕೇತ, ಶೌರ್ಯದ ಸಂಕೇತ. ಹಾಗಾಗಿ ತ್ಯಾಗಕ್ಕೆ ಇನ್ನೊಂದು ಹೆಸರೇ ಕೇಸರಿ, ಶೌರ್ಯ ಹಾಗೂ ಅಭಿಮಾನದ ಸಂಕೇತ. ಅಭಿಮಾನದ ಸಂಕೇತ. ಕೇಸರಿ ಬಣ್ಣ ತ್ಯಾಗ, ಶೌರ್ಯ ಮತ್ತು ಅಭಿಮಾನದ ಸಂಕೇತ ಆದ್ರೆ, ಮತ್ತೆ ಬಿಳಿ ಬಣ್ಣ ಬಂದ್ಬಿಟ್ಟು ಶಾಂತಿ ಮತ್ತು ಸತ್ಯತೆಯ ಸಂಕೇತ. ಶಾಂತಿ, ಸತ್ಯ, ಇನ್ನೊಂದು ಪರಿಶುದ್ಧತೆ. ಪರಿಶುದ್ಧತೆ ಸಂಕೇತ. ಹಸಿರು ನಮ್ಮ ದೇಶ ಅಂತಕ್ಕಂಥದ್ದು ಬಹಳ ಕೃಷಿಯನ್ನು ಅವಲಂಬಿಸಿದಂತ ಬಹಳ ಹಚ್ಚ ಹಸಿರಿಂದ ಕೂಡಿರ್ತಕ್ಕಂಥ ಸಮೃದ್ಧಿಯ ಸಂಕೇತ. ಸಮೃದ್ಧಿ ಹಾಗೂ ಪ್ರಾಮಾಣಿಕತೆ. ಮತ್ತು ಚೈತನ್ಯದ ಸಂಕೇತ ಹಾಗೂ ಧರ್ಮ, ಪ್ರಗತಿಯ ದ್ಯೂತಕ. ಇದು ಪ್ರಗತಿ.
ಬಿಳಿ ಬಹಳ ಶಾಂತರಾಗಿರ್ತಾರೆ. ನಿಮಗೆ ಒಂದೇ ಒಂದು ಹೇಳ್ತೀನಿ, ಈಗ ನಮ್ಮ ವೈದ್ಯಕೀಯ ಸಿಬ್ಬಂದಿ ಎಲ್ಲರೂ ಸಮೇತ ಬಿಳಿ ಸಮವಸ್ತ್ರನೇ, ನಮ್ಮ ಗಾಂಧೀಜಿ ಸಮೇತ ಬಿಳಿ ಯಾಕೆ? ಸತ್ಯವನ್ನು ಹೇಳ್ತಕ್ಕಂಥದ್ದು, ಶಾಂತಿಯಿಂದ ಇರ್ತಕ್ಕಂಥದ್ದು, ಪರಿಶುದ್ಧವಾಗಿರ್ತದೆ. ಬಿಳಿ ಯಾವಾಗಲೂ ಪರಿಶುದ್ಧವಾದಂತ ಒಂದು ಇರ್ತಕ್ಕಂಥದ್ದು. ಹಾಲಾಗಿರ್ಲಿ ಪರಿಶುದ್ಧವಾದಂತ ಒಂದು ವಿಷಯ. ಹಾಗೆ ಹಸಿರು ಸಮೃದ್ಧಿ, ಪ್ರಾಮಾಣಿಕತೆ ಮತ್ತು ಚೈತನ್ಯದ ಸಂಕೇತ ಆಗಿರ್ತದೆ. ಧರ್ಮ ಚಕ್ರ ಅಂತಂದ್ರೆ ಪ್ರಗತಿ, ಯಾವಾಗಲೂ ಕೆಳಗಿನ ಮೇಲೆ ಬರಲೇಬೇಕು ಚಕ್ರ, ಸೊ ಮತ್ತೆ ಕೆಳಗೆ ಹೋಗಲೇಬೇಕು. ಹೀಗೆ ಪ್ರಗತಿಯ ದ್ಯೂತಕ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇದು ಹಿನ್ನೆಲೆ ಆದ್ರೆ ಈ ನಮ್ಮ ವಿಷಯದಲ್ಲಿರ್ತಕ್ಕಂತಹ ರಾಷ್ಟ್ರ ಧ್ವಜದಲ್ಲಿರ್ತಕ್ಕಂತಹ ನೀತಿ ಸಂಹಿತೆ ಬಗ್ಗೆ ನಾವು ನೋಡೋದಾದ್ರೆ, ರಾಷ್ಟ್ರೀಯ ಭಾವಗೀತೆ ಬರ್ತಕ್ಕಂಥದ್ದು ಬಹಳ ಪ್ರಮುಖ. ಆದ್ರೆ ನಾವು ರಾಷ್ಟ್ರ ಧ್ವಜದ ಬಗ್ಗೆ ಮತ್ತು ನೀತಿ ಸಂಹಿತೆ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಮೊದಲನೇ ಅಂಶ ಏನಿದೆ, ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದಂತಹ ವಿಶಿಷ್ಟ ರಾಷ್ಟ್ರ ಧ್ವಜ ಹೊಂದಿರುತ್ತದೆ ಅಂತ ಹೇಳಿದಾಗಲೇ. ಹಾಗೆ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ರಾಷ್ಟ್ರ ಧ್ವಜವೂ ಒಂದು. ರಾಷ್ಟ್ರೀಯ ಚಿಹ್ನೆಗಳು ಅಂತ ಅಂದ್ಬಿಟ್ಟು ಏನ್ ಬರ್ತಾವಲ್ಲ, ಅದು ರಾಷ್ಟ್ರ ಧ್ವಜವೂ ಒಂದು. ಅದು ಅತ್ಯಂತ ಗೌರವಿತವಾದದ್ದು. ರಾಷ್ಟ್ರ ಧ್ವಜಕ್ಕೆ, ರಾಷ್ಟ್ರ ಗೀತೆಗೆ, ಯಾವುದೇ ಆಗಲಿ ರಾಷ್ಟ್ರೀಯ ಚಿಹ್ನೆಗಳಿಗೆ ನಾವು ಪ್ರಾಣಿ ಅಥವಾ ಪಕ್ಷಿ ಅಥವಾ ಯಾವುದಕ್ಕೂ ಸಮೇತ ನಮ್ಮ ರಾಷ್ಟ್ರಕ್ಕೆ ಮೇಲೆ ನಾವು ಬಹಳ ಗೌರವವನ್ನು ಸೂಚಿಸಬೇಕು. ರಾಷ್ಟ್ರ ಧ್ವಜವನ್ನು ಗೌರವಿಸುವುದು ಮತ್ತು ಸಂರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ, ಭಾರತೀಯ ನಾಗರಿಕರ ಆದ್ಯ ಕರ್ತವ್ಯ. ನೋಡಿ ಮಕ್ಕಳೇ, ನೀವು ಈಗ ಒಲಿಂಪಿಕ್ಸ್ ನಡೀತಾ ಇದೆ. ಆ ಒಂದು ಒಲಿಂಪಿಕ್ಸ್ ಅಲ್ಲಿ ಯಾರೇ ಬೆಳ್ಳಿ ಅಥವಾ ಕಂಚು, ಬಂಗಾರ, ಬೆಳ್ಳಿ ಯಾವ ಪದಕನ ತಗೊಳ್ಳಿ, ಆ ಒಂದು ಪದಕನ ಪಡೆಯತಕ್ಕಂತ ಸಂದರ್ಭದಲ್ಲಿ ಆ ದೇಶದ ಅಂದ್ರೆ ನಮ್ಮ ದೇಶದ ಯಾರಾದ್ರೂ ಒಬ್ರು, ಈಗ ಮೊನ್ನೆ ಮಿರಾಕವಿ ಚಾಂದ್ ತಗೊಂಡ್ರು, ಅವರು ಬೆಳ್ಳಿ ಪದಕ ತಗೊಂಡ್ರು ವೇಟ್ ಲಿಫ್ಟಿಂಗ್ ಅಲ್ಲಿ. ಆ ಸಂದರ್ಭದಲ್ಲಿ ಅವರಿಗೆ ಫ್ಲಾಗ್, ಅವರಿಗೆ ಶಾಲಾಗಿತ್ತು. ಆ ಸಂದರ್ಭದಲ್ಲಿ ಫ್ಲಾಗು ಧ್ವಜಾರೋಹಣ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಜಪಾನ್ ನಲ್ಲಿ ನಮ್ಮ ರಾಷ್ಟ್ರಗೀತೆ ಆ ಸಂದರ್ಭದಲ್ಲಿ ಹಾಡ್ತಾ ಇದ್ರು. ನೋಡಿ, ಯಾಕಪ್ಪ ಅಂತಂದ್ರೆ ಒಲಿಂಪಿಕ್ಸ್ ಅಲ್ಲೂ ಸಮೇತ ನಮ್ಮ ರಾಷ್ಟ್ರ ಗೀತೆಗೆ, ರಾಷ್ಟ್ರ ಧ್ವಜಕ್ಕೆ ಅಷ್ಟು ಗೌರವ ಇದೆ. ಸೊ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ನಾವು ಗೌರವಿಸಬೇಕು, ಸಂರಕ್ಷಿಸಬೇಕು. ಇದು ನಮ್ಮ ಕರ್ತವ್ಯ. ನಮ್ಮ ದೇಶದ ರಾಷ್ಟ್ರ ಧ್ವಜ 3 ಬಣ್ಣಗಳಿಂದ ಕೂಡಿದೆ ಅಂತ ಹೇಳಿದೆ. ಅದಕ್ಕೆ ನಾವು ತಿರಂಗ ಅಂತ ಕರೀಬಹುದು. ತಿರಂಗ, ಅದೇ ಕೇಸರಿ, ಬಿಳಿ, ಹಸಿರು. ನಮ್ಮ ರಾಷ್ಟ್ರ ಧ್ವಜವನ್ನ ಜುಲೈ 22, 1942 ರಾಜ್ಯಾಂಗ ರಚನಾ ಸಭೆ ಅಂಗೀಕರಿಸಿತು ಅಂತ ಹೇಳಿದೆ. ರಾಷ್ಟ್ರ ಧ್ವಜದಲ್ಲಿ ಮೇಲಿನ ಅನುಕ್ರಮವಾಗಿ ಕೇಸರಿ, ಬಿಳಿ, ಹಸಿರು ಅಂತಕ್ಕಂತಹ ಬಣ್ಣಗಳನ್ನು ಹೊಂದಿದೆ. ಈ ಬಿಳಿ ಪಟ್ಟಿಯ ನಡುವೆ ಕಡು ನೀಲಿ ಬಣ್ಣ, ಧರ್ಮಚಕ್ರ ಯಾವ ಬಣ್ಣಪ್ಪ ಅಂತಂದ್ರೆ ಕಡು ನೀಲಿ ಬಣ್ಣ. ಅದು ಕಡು ನೀಲಿ ಬಣ್ಣದಿಂದ ಕೂಡಿದೆ. ಅದೇ ಅಶೋಕ ಚಕ್ರ. ಆ ಚಕ್ರದಲ್ಲಿ 24 ಗೆರೆಗಳಿವೆ. ಇಷ್ಟು 24 ಫೋಕ್ಸ್. ಈ 24 ಯಾಕಿದಾವೆ ಅದು ಮುಖ್ಯ. ಅಶೋಕನ ಧರ್ಮಚಕ್ರದಲ್ಲಿ, ಧ್ವಜದಲ್ಲಿ 24 ಗೆರೆಗಳೇ ಯಾಕಿದಾವೆ ಅಂದ್ರೆ, ಒಂದು ದಿನದ ಅವಧಿ ಅಂದ್ರೆ ಏನು, ಸಮಯ 24 ಗಂಟೆಗಳನ್ನು ಸೂಚಿಸುತ್ತದೆ ಅಂತಕ್ಕಂಥ ಒಂದು ಅಂಶ. ಹೀಗೆ ಕೇಸರಿ ಬಣ್ಣವು ಧೈರ್ಯ, ಭಕ್ತಿ ಮತ್ತು ತ್ಯಾಗಗಳನ್ನು ಸೂಚಿಸಿದರೆ, ಬಿಳಿ ಬಣ್ಣ ಸತ್ಯ ಮತ್ತು ಶಾಂತಿಯನ್ನು, ಹಸಿರು ಬಣ್ಣ ಸಮೃದ್ಧಿಯನ್ನು ಸೂಚಿಸುತ್ತವೆ ಅಂತ ಹೇಳಿದೆ. ಅಶೋಕ ಚಕ್ರ ದೇಶದ ಜನಸಾಮಾನ್ಯರ ಆಶೋತ್ತರಗಳನ್ನು ಪೂರೈಸುವ ಪ್ರಗತಿಯ ದ್ಯೋತಕವಾಗಿರುತ್ತದೆ. ಈ ಚಕ್ರವು ನಿಲ್ಲದೆ ಸದಾ ಕಾಲ ಚಲಿಸುವಂತಾಗಿದೆ. ಆ ಕಾರಣಕ್ಕಾಗಿ ನಮ್ಮ ಸ್ವತಂತ್ರ ಭಾರತದ ಧ್ವಜದಲ್ಲಿ ಚಕ್ರವನ್ನು ಸೇರಿಸಲಾಗಿದೆ. ಈ ಚಕ್ರವನ್ನು ಸಾರನಾಥದ ಅಶೋಕ ಸ್ತಂಭದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಧರ್ಮಚಕ್ರ ಸಾರನಾಥದಲ್ಲಿರ್ತಕ್ಕಂಥ ಅಶೋಕ ಮಹಾಶಯರ ಚಕ್ರ. ರಾಷ್ಟ್ರವನ್ನು ತಯಾರಿಸಲು ಹತ್ತಿಯಿಂದ ತಯಾರಿಸಿದ ಖಾದಿ ಬಟ್ಟೆಯನ್ನು ಉಪಯೋಗಿಸಲಾಗುತ್ತದೆ. ಮಕ್ಕಳೇ, ನಮ್ಮ ಕರ್ನಾಟಕ ನಾವು ಪುಣ್ಯ ಮಾಡಿದ್ವಿ. ಯಾಕಪ್ಪ ಅಂತಂದ್ರೆ ಇಡೀ ದೇಶಕ್ಕೆ
ಕರ್ನಾಟಕದಿಂದ ರಾಷ್ಟ್ರಧ್ವಜ ಮಾರಾಟ ಮಾಡ್ತಾ ಇದ್ರು. ಅದು ಹುಬ್ಳಿಯಲ್ಲಿ ಬರ್ತಾ ಇತ್ತು ಮಕ್ಕಳೇ. ಹುಬ್ಳಿ ಪಕ್ಕ ಒಂದು ಖಾದಿ ಗ್ರಾಮ ಇದೆ, ಅದು ಗರಗ ಅಂತ ಕರಿತೀವಿ, ಹುಬ್ಳಿ ಗರಗ. ಆ ಗರಗದಲ್ಲಿ ಒಂದು ರಾಷ್ಟ್ರಧ್ವಜವನ್ನ ನೇಯ್ತಾ ಇದೆ. ನೀವು ನೋಡಿರ್ಬೇಕು, ಡಿಡಿ ಚಂದನದಲ್ಲಿ ಒಂದು ಖಾದಿ ಗ್ರಾಮ ಉದ್ಯೋಗ ಪ್ರಸಾರ ಕೇಂದ್ರ ಅಂತ ಅಂದ್ಬಿಟ್ಟು ಬರ್ತಾ ಇರ್ತದೆ ಮಕ್ಕಳೇ. ಅಥವಾ ಈ ನೆಟ್ಟಲ್ಲೂ ಸಮೇತ ನೀವು ನೋಡಬಹುದು ಗರಗ ಬಗ್ಗೆ ರಾಷ್ಟ್ರಧ್ವಜವನ್ನ ಹೇಗೆ ತಯಾರು ಮಾಡ್ತಾರಕ್ಕಂತಕ್ಕಂಥದ್ದು ನಾವು ಕಣ್ಣಾರೆ ಅಲ್ಲಿ ಸ್ಪಾಟ್ ಅಲ್ಲಿ ಹೋದ್ರೆ. ಈಗ ಸ್ವಲ್ಪ ಲಾಕ್ಡೌನ್ ಇಂದ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ, ಒಂದು ನಿರುದ್ಯೋಗ ಅಂತಕ್ಕಂಥದ್ದು. ಹಾಗಾಗಿ ಅದು ಓಪನ್ ಆಯ್ತು ಅಂತಂದ್ರೆ ಯಾವಾಗಾದ್ರೂ ಒಂದು ಡೇ ಆ ಸಂದರ್ಭದಲ್ಲಿ ಹೋದ್ರೆ ಬಹಳ ಉತ್ತಮವಾದಂತಹ ಒಂದು ಪುಣ್ಯ ಸ್ಥಳ ಅದು. ಇಡೀ ಪ್ರಪಂಚ ದೇಶಕ್ಕೆ ಕೊಡ್ತಾ ಇದೀವಲ್ಲ ನಾವು ಅದನ್ನ ರಾಷ್ಟ್ರಧ್ವಜವನ್ನ ತಯಾರು ಮಾಡಿ ನಾವು ಕೊಡ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಹೆಮ್ಮೆ ಪುಣ್ಯ ಕೆಲಸ. ಸೊ ಈ ಒಂದು ಖಾದಿ ಬಟ್ಟೆಯಿಂದ ಉಪಯೋಗಿಸಿ ಧ್ವಜವನ್ನು ತಯಾರಿಸಿದಂತಹ ಒಂದು ಧ್ವಜ ಉದ್ದ ಅಗಲ ನೋಡೋದಾದ್ರೆ 3:2 ಅನುಪಾತದಲ್ಲೇ ಇರಬೇಕು. ಅಂದ್ರೆ 3 ಉದ್ದ ಇದ್ರೆ 2 ಅಗಲ. ರಾಷ್ಟ್ರಧ್ವಜ ಈಗ ಒಂದು ಆರಿಸಿ ತಕ್ಷಣ ಗೌರವವನ್ನು ಸೂಚಿಸಿ ರಾಷ್ಟ್ರಗೀತೆಯನ್ನೇ ಆಡಬೇಕು. ಯಾವುದೇ ಒಂದು ಧ್ವಜಕಂಬ ಕಟ್ಟಿದ್ವಿ, ಈಗ ಆರಿಸ್ಬೇಕು ಅಪ್ಪ ಅಂತಂದ್ರೆ ಆರಿಸಿ ತಕ್ಷಣ, ಅಂದ್ರೆ ಬೇಗ ಆರಿಸಬೇಕು. ಅಂದ್ರೆ ಧ್ವಜದ ಒಂದು ಪ್ರಕ್ರಿಯೆ ಆರಿಸಬೇಕು, ತಕ್ಷಣ ರಾಷ್ಟ್ರಗೀತೆಯನ್ನು ಅದಕ್ಕೆ ಸಲ್ಲಿಸಬೇಕು. ನೆಕ್ಸ್ಟ್ ಮುಂದೆ ಬರ್ತಾವ ಧ್ವಜ ಹಾರಿಸುವ ಪದ್ಧತಿ ಇದೆ, ಸರಿಯಾದ ಕ್ರಮ ಇದೆ. ಆ ಕ್ರಮಗಳನ್ನು ಒಂದೊಂದಾಗಿ ನಾವು ಹೇಳೋದಾದ್ರೆ, ರಾಷ್ಟ್ರಧ್ವಜವನ್ನ ಗೌರವಿತವಾದ ಒಂದು ಸ್ಥಳದಲ್ಲಿ ಎಲ್ಲರಿಗೂ ಕಾಣುವಂತಹ ಸ್ಥಳದಲ್ಲಿ ಧ್ವಜವನ್ನು ಹಾರಿಸಬೇಕು. ನಾವು ರಾಷ್ಟ್ರಧ್ವಜವನ್ನ ಹಾರಿಸ್ತಿದವಪ್ಪ ಅಂತಂದ್ರೆ, ಫ್ಲಾಗ್ ಹಾರಿಸಿ ಮಾಡ್ತೀವಿ ಅಂದ್ರೆ ನಾವು ಶಾಲಾ ಕಾಲೇಜು ಮೈದಾನ ಎಲ್ಲೇ ಆಗಲಿ ಎಲ್ಲರಿಗೂ ಕಾಣುವಂತಹ ಸ್ಥಳದಲ್ಲೇ ನಾವು ಹಾರಿಸಬೇಕು. ಒಂದು ಧ್ವಜವನ್ನ ಏರಿಸುವಾಗ ಅಂದ್ರೆ ನಾವು ಕಟ್ಟಬೇಕಾದ್ರೆ ಚುರುಕಾಗಿ ಮತ್ತು ಇಳಿಸುವಾಗ ನಿಧಾನವಾಗಿ, ವಿಧಿವತ್ತಾಗಿ, ಗೌರವದಿಂದ, ನಿಯಮಬದ್ಧವಾಗಿ, ಕ್ರಮಬದ್ಧವಾಗಿ ಆಚರಿಸಬೇಕು. ಧ್ವಜವನ್ನ ಏರಿಸಬೇಕಾದ್ರೆ ಅಥವಾ ಕಟ್ಟಬೇಕಾದ್ರೆ ಬಹಳ ಚುರುಕಾಗಿ ಕಟ್ಟಬೇಕು. ಜೊತೆಗೆ ನಿಯಮಬದ್ಧವಾಗಿ ಈ ಬಣ್ಣ ಮೇಲೆ ಬರಬೇಕು, ಈ ಬಣ್ಣ ಕೆಳಗೆ ಬರಬೇಕು, ಆ ರೀತಿ ಕಟ್ಟಿ ನಾವು ಆರಿಸಬೇಕಾಗತ್ತೆ. ಜೊತೆಗೆ ಇಳಿಸ್ಬೇಕಾದ್ರೆ ಬಹಳ ನಿಧಾನವಾಗಿ ಶಾಂತ ರೀತಿಯಿಂದ ಇಳಿಸ್ಬೇಕು. ಕೇಸರಿ ಬಣ್ಣ ಮೇಲ್ಮುಖವಾಗಿ, ಹಸಿರು ಬಣ್ಣ ಕೆಳಮುಖವಾಗಿ ಇರುವಂತೆಯೇ ನಾವು ಧ್ವಜವನ್ನ ಕಟ್ಟಿ ಆರಿಸಬೇಕು. ಯಾವುದೇ ಕಾರಣಕ್ಕೂ ಅದು ಉಲ್ಟಾ ಆಗಬಾರ್ದು. ಬಹಳ ಪನಿಷ್ಮೆಂಟ್, ಉಲ್ಟಾ ಆದ್ರೆ ಬಹಳ ಪನಿಷ್ಮೆಂಟ್. ಈ ರಾಷ್ಟ್ರಧ್ವಜವನ್ನು ಯಾವ್ಯಾವಾಗ ಆರಿಸ್ತೀವಿ, ಪ್ರಸಂಗಗಳು ಯಾವ್ಯಾವ ಬರ್ತವೆ ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲನೇದು ರಾಷ್ಟ್ರೀಯ ಹಬ್ಬಗಳು ಹಾಗೂ ಭಾರತ ಸರ್ಕಾರ ಪ್ರಕಟಿಸಬಹುದಾದ ಯಾವುದೇ ದಿನ. ನಮ್ಮ ಕೇಂದ್ರ ಸರ್ಕಾರ ಏನಿದೆಯಲ್ಲ, ಇಂಥ ದಿನ ಆಚರಿಸಬೇಕು ಅಂತಂದ್ಬಿಟ್ಟು ಭಾರತ ಸರ್ಕಾರ ಯಾವಾಗ ಹೇಳುತ್ತಪ್ಪ ಅಂತಂದ್ರೆ, ರಾಷ್ಟ್ರದ ಅತ್ಯುನ್ನತ ಶ್ರೇಷ್ಠ ಸ್ಥಾನದಲ್ಲಿರ್ತಕ್ಕಂಥ ಯಾರಾದ್ರೂ ಮಹಾನ್ ಧೀಮಂತ ನಾಯಕರುಗಳು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸಮಾಜ ಸೇವಕರು ಯಾರೇ ಆಗಿರ್ಬೋದು, ಅವರು ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಈ ಒಂದು ಕ್ರಿಯೆ ನಡೀತದೆ ಭಾರತ ಸರ್ಕಾರ. ಮತ್ತೆ ರಾಷ್ಟ್ರೀಯ ಹಬ್ಬಗಳು ನಿಮಗೆ ಗೊತ್ತಿದೆ, ಸೂರ್ಯೋದಯ ಆಗಿ ಸೂರ್ಯಾಸ್ತದ ಒಳಗೆ ನಾವು ಅದನ್ನ ಇಳಿಸ್ಬೇಕು ಅನ್ನೋದು ಗೊತ್ತಿದೆ. ರಾಷ್ಟ್ರೀಯ ಹಬ್ಬಗಳಾದಂತಹ ಗಣರಾಜ್ಯೋತ್ಸವ ಆಗಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15 ಆಗಿರ್ಬೋದು, ಜನವರಿ 26 ನಾವು ಆಚರಿಸ್ತೇವೆ. ಓಕೆ, ರಾಷ್ಟ್ರಧ್ವಜದ ಪ್ರದರ್ಶನದಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶಗಳು. ಮೇನ್ ರಾಷ್ಟ್ರಧ್ವಜ ಇದೆಯಪ್ಪ, ಈಗ ಶಾಲೆಗಿದೆ ಅಂದ್ಕೊಳ್ಳಿ, ಅಥವಾ ನಿಮ್ಮ ಒಂದು ಸಂಘ ಸಂಸ್ಥೆಯಲ್ಲಿ ಇದೆ ಅಂದ್ಕೊಳ್ಳಿ, ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹರಿದ ಕೊಳೆಯಾದ ಬಣ್ಣ ಕದಡಿದ ಅಥವಾ ಸುಕ್ಕದ ಧ್ವಜವನ್ನು ಯಾವುದೇ ಕಾರಣಕ್ಕೂ ಪ್ರದರ್ಶಿಸಬಾರದು. ಹರಿದ ಕೊಳೆಯಾದ ಬಣ್ಣ ಕದಡಿದ ಅಥವಾ ಸುಕ್ಕದ ಧ್ವಜವನ್ನ ಆರಿಸಬಾರದು.
ರಾಷ್ಟ್ರಧ್ವಜಕ್ಕಿಂತ ಮೇಲೆ ಅಕ್ಕಪಕ್ಕದಲ್ಲಿ ಇನ್ಯಾವುದೇ ಅಲಂಕಾರಿಕ ಬಾವುಟಗಳನ್ನು ಪ್ರದರ್ಶಿಸಬಾರದು. ಫಾರ್ ಎಕ್ಸಾಂಪಲ್, ರಾಷ್ಟ್ರಧ್ವಜ ಇದೆ, ಇದು ರಾಷ್ಟ್ರಧ್ವಜ. ಇದಕ್ಕಿಂತ ಮೇಲೆ ಮೇಲೆ ಅಂತಂದ್ರೆ ನೆಲ ಇರುತ್ತೆ, ಇಲ್ಲಿ ಯಾವುದೇ ಫ್ಲಾಗ್ ಹಾರಿಸಬಾರದು. ಇದು ತಪ್ಪು. ರಾಷ್ಟ್ರಧ್ವಜವನ್ನು ತೋರಣ ಅಥವಾ ಅಲಂಕಾರಕ್ಕಾಗಿ ಉಪಯೋಗಿಸಬಾರದು. ನೋಡಿ, ಯಾವ್ದಾದ್ರು ತೋರಣಕ್ಕೆ ಅಥವಾ ಅಲಂಕಾರಿಕ ವಸ್ತುಗಳಿಗೆ ಯಾವುದೇ ಕಾರಣಕ್ಕೂ ರಾಷ್ಟ್ರಧ್ವಜವನ್ನು ಉಪಯೋಗಿಸಬಾರದು. ಧ್ವಜವನ್ನು ತಲೆ ಕೆಳಗಾಗಿ ಹಾರಿಸಬಾರದು. ತಲೆ ಕೆಳಗಾಗಿ ಅಂತಂದ್ರೆ ಹಸಿರು ಮೇಲೆ ಕೇಸರಿ ಬಿಳಿಯಾಗಿ ಹಾರಿಸಬಾರದು. ಯಾವುದೇ ರೀತಿಯಲ್ಲಿ ಬಟ್ಟೆ ಅಥವಾ ಸಮವಸ್ತ್ರ ಭಾಗವಾಗಿ ಧ್ವಜವನ್ನು ಬಳಸಬಾರದು. ನಾವು ಡ್ರೆಸ್ ಆಗಿ ಅಥವಾ ಬೇರೆ ಮನೆಯ ಉಪಕರಣಗಳಾಗಿ ಯಾವುದೇ ಕಾರಣಕ್ಕೂ ಧ್ವಜವನ್ನು, ರಾಷ್ಟ್ರಧ್ವಜವನ್ನ ಬಳಸಬಾರದು. ಯಾವುದೇ ರೀತಿಯ ಬಟ್ಟೆ ಅಥವಾ ಸಮವಸ್ತ್ರ ಭಾಗವಾಗಿ ಧ್ವಜವನ್ನು ಬಳಸಬಾರದು. ನೆಲಕ್ಕೆ ಧ್ವಜವನ್ನು ಯಾವುದೇ ಕಾರಣಕ್ಕೂ ತಾಗಿಸಬಾರದು, ನೆಲಕ್ಕೆ ಬೀಳಿಸಬಾರದು. ನೋಡಿ, ನಾವು ಫ್ಲಾಗ್ ಅಲ್ಲಿ ಮೇಲೆ ಧ್ವಜ ಭುಜದ ಮೇಲೆ ಹಾಕೊಂಡು ಕಟ್ತೀವಿ, ನಿಮಗೆ ನೋಡಿರ್ಬೋದು, ಅಭ್ಯಾಸ ಇದೆ. ನೆಲಕ್ಕೂ ಸಮೇತ ತಗ್ಗಿಸಬಾರದು. ನೀವು ಕೇಳ್ಬೋದು, ಸರ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲೆಲ್ಲ ಮತ್ತೆ ಇಟ್ಕೊಂಡ, ಎಸ್, ಅದು ಬಹಳ ತಪ್ಪು ಮಕ್ಕಳೇ. ಆದ್ರೂ ಅವರು ಪರ್ಮಿಷನ್ ತಗೊಂಡಿರ್ತಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಅವರಿಗೆ ಅಲ್ಲಿ ಧ್ವಜ ಸಂಹಿತೆ ಅಂತಕ್ಕಂಥದ್ದು ಇರ್ತದೆ. ಆ ಒಂದು ಕಾರಣಕ್ಕೂ ಅವರಿಗೆ ಅಲೋ ಮಾಡಿರ್ತಾರೆ. ಅಲ್ಲಿ ರಾಷ್ಟ್ರದ ಸಂಕೇತ, ಅದು ರಾಷ್ಟ್ರಧ್ವಜದ ಸಂಕೇತ. ಅದು ಆದ್ರೂ ಸಮೇತ ಅದು ನೆಲಕ್ಕೆ ತಾಗದ ಹಾಗೆ ಅವರು ರಾಷ್ಟ್ರಧ್ವಜ ಅಗೌರವ ತರದ ಹಾಗೆ ಅವರು ತನ್ನ ವಸ್ತ್ರ ಅಂದ್ರೆ ಮೇಲೆ ಹಾಕೊಂಡಿರ್ಬೇಕು. ವಸ್ತ್ರ ತರ ಅಲ್ಲ, ಆ ಧ್ವಜವನ್ನ ಯಾವುದೇ ಕಾರಣಕ್ಕೂ ನೆಲಕ್ಕೆ ತಾಗದ ಹಾಗೆ ಒಂದು ಕವರ್ ಅಥವಾ ಬ್ಯಾಗ್ ಅಲ್ಲಿ ಇಟ್ಕೊಂಡೆ ಅವರು ಇದು ಮಾಡಬೇಕು. ಮತ್ತೆ ಧ್ವಜದ ಮೇಲೆ ಯಾವುದೇ ಕಾರಣಕ್ಕೂ ಬರವಣಿಗೆ ಇರಬಾರದು. ಜಾಹೀರಾತು ಒಳಗೆ ಧ್ವಜವನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಲೂಬಾರದು ಅಂತ ಅಂದ್ಬಿಟ್ಟು ಇದೆ. ಸೊ ಇದು ರಾಷ್ಟ್ರಧ್ವಜ ಪ್ರದರ್ಶನದಲ್ಲಿ ಗಮನಿಸಬೇಕಾದಂತಹ ಬಹಳ ಅಂಶಗಳು. ನೀವು ಕೇಳಬಹುದು ಮಕ್ಕಳು, ಸರ್ ರಾಷ್ಟ್ರಧ್ವಜ ಸುಮಾರು ಸುಕ್ಕಾಗಿದೆ, ಹಾಳಾಗಿದೆ ಅಥವಾ ಕಲರ್ ಶೇಡ್ ಆಗಿದೆ, ಅಂತ ಧ್ವಜಗಳೆಲ್ಲ ಏನ್ ಮಾಡ್ತೀರಾ ಕೇಳಬಹುದು. ಅಥವಾ ಮತ್ತೆ ಅಂತವ್ ಏನ್ ಮಾಡ್ಬೇಕು ಸರ್? ಏನ್ ಮಾಡಬೇಕಪ್ಪ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಹಳೆ ಧ್ವಜಗಳೆಲ್ಲ ಎಷ್ಟಿದಾವೆ ಅಂತ ಅಂದ್ಬಿಟ್ಟು ಒಂದು ಪ್ಯಾಕ್ ಮಾಡಿ ಅದನ್ನ ನಾವು ಇಂಥ ಶಾಲೆಯಿಂದ ನಾವು ನಿಮ್ಮ ಜಿಲ್ಲೆ, ನಮ್ಮ DC ಅವರಿಗೆ ರಕ್ಷಣೆ ಏನು ಜಿಲ್ಲಾ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ನಾವು ಅದನ್ನ ಹ್ಯಾಂಡ್ ಓವರ್ ಮಾಡಬೇಕು. ಅವ್ರೇನ್ ಮಾಡ್ತಾರೆ, ಅವರು ಮಿಲಿಟರಿ, ನಮ್ಮ ಭಾರತ ಸೇನಾ ಒಂದು ತುಕುಟಿಗೆ ಲೆಟರ್ ಬರೆದ್ಬಿಟ್ಟು ಹಿಂಗೆ ಒಂದು ಶಾಲೆಯಿಂದ ಮಾತ್ರ ಕಳಿಸಲ್ಲ, ಇಡೀ ದಾವಣಗೆರೆ ಜಿಲ್ಲೆ ಇರತಕ್ಕಂತಹ ಎಷ್ಟು ಶಾಲಾ ಕಾಲೇಜು ಸಂಘ ಸಂಸ್ಥೆಗಳಿಂದ ರಾಷ್ಟ್ರಧ್ವಜಗಳು ಹಾಳಾಗಿರ್ತಕ್ಕಂಥವೆಲ್ಲವೂ ಸಮೇತ ಅವ್ರ ಹತ್ರ ಹ್ಯಾಂಡ್ ಓವರ್ ಮಾಡಿ, ಅದು ಮಿಲಿಟರಿ ಅವರು ಮತ್ತೆ ಬಂದು, ಸೈನ್ಯದವ್ರು ಬಂದು ಅದನ್ನು ತಗೊಂಡೋಗಿ ನಾವು ಹೇಗೆ ನಾವು ಒಂದು ವಿಧಾನದಿಂದ ಒಂದು ಶವ ಸಂಸ್ಕಾರವನ್ನ ಮಾಡ್ತೀವೋ ಹಾಗೆ ಇದನ್ನ ಶವ ಸಂಸ್ಕಾರ ಅವರು ಮಾಡ್ತಾರೆ, ತಮ್ಮದೇ ಆದಂತ ಒಂದು ರೀತಿಯಲ್ಲಿ ಮಾಡ್ತಾರೆ. ಅದು ಭಸ್ಮ ಮಾಡ್ತಾರೆ, ಹೌದು, ಚಿತೆ ಭಸ್ಮ ಮಾಡ್ತಾರೆ, ಅದನ್ನ ಮತ್ತೆ ಗಂಗೆ ಕಾಣಿಸ್ತಾರೆ. ಅಥವಾ ಯಾರು ನಿರ್ಜನ ಪ್ರದೇಶದಲ್ಲಿ ಯಾರು ಓಡಾಡತಕ್ಕಂಥ ಇದರಲ್ಲಿ ಅದನ್ನ ದಫನ್ನು ಮಾಡಬಹುದು. ಈ ತರ ಇರ್ತಕ್ಕಂಥದ್ದು ನಮಗಿದು ಮಾಹಿತಿ ಸೇವಾದಳದಂತಹ ಒಂದು ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಹಂಚಿಕೊಟ್ಟಿದ್ದೆ ಮಕ್ಕಳೇ. ಇದು ನಿಮಗೆ ರಾಷ್ಟ್ರೀಯ ಭಾವೈಕ್ಯತೆ ಅದರಲ್ಲಿ ಬರ್ತಕ್ಕಂಥ ರಾಷ್ಟ್ರಧ್ವಜದ ಬಗ್ಗೆ ನಿಮಗೆ ಇದುವರೆಗೂ ತಿಳಿಸಿಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ಕರೆ ಮಾಡಬಹುದು. ಧನ್ಯವಾದಗಳು. ಥ್ಯಾಂಕ್ ಯು.